ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ ಒಂದು ಶೀರ್ಕುಮಾ ಅಂತ ಹೇಳ್ಬೋದು, ಸಾಬಕ್ಕಿದ್ದು ಒಂದು ಕಸ್ಟರ್ಡ್ ಅಂತ ಹೇಳ್ಬೋದು, ಒಂದು ಸ್ವೀಟ್ ಅಂತ ಹೇಳ್ಬೋದು. ಮಕ್ಕಳು ನಿಮ್ಮದು ಸಾಬಕ್ಕಿದ್ದು ಕೀರ್ ಕುಡಲಿಲ್ಲ ಅಂದರೆ ಈ ಥರ ಮಾಡಿಕೊಡಿ. ಬಿಸಿ ಕುಡಿಬೋದು, ಫ್ರಿಜ್ಜಲ್ಲಿಟ್ಟು ಕುಡಿಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸೊ ನೋಡಿ, ಸಾಬಕ್ಕಿ ನಾನು ನೆನೆಸಿಟ್ಟಿದ್ದೇನೆ 4-5 ಗಂಟೆ. ಅದನ್ನು ನಾನು ನೀರಿಗೆ ಹಾಕಿ 1-2 ಗ್ಲಾಸ್ ನೀರು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಡ್ತೇನೆ. ಅದು ಬೆಂದಿದ ಮೇಲೆ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಸಕ್ಕರೆ. ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಲಾಸ್ಟಿಗೆ ನೋಡಿ ಸಕ್ಕರೆ ಕರೆಕ್ಟ್ ಉಂಟಾ ಅಂತ. ಮತ್ತು ನಾನು ಹಾಕ್ತಾ ಇದ್ದೇನೆ 1 ಲೀಟರ್ ಹಾಲು. ಸೊ ಅದು ಬಿಸಿ ಆಗ್ತಾ ಬರುವಾಗ ನಾನು 2 ಚಮಚದಷ್ಟು ಕಸ್ಟರ್ಡ್ ಪೌಡರ್ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀವು ಕಸ್ಟರ್ಡ್ ಪೌಡರ್ ಯಾವುದೂ ಫ್ಲೇವರ್ ತೆಗಿಬೋದು. ಸೊ ನಾನು ವೆನಿಲಾ ತೆಗ್ತಿದ್ದೇನೆ. ಅದನ್ನು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡ್ತೇನೆ. ಹಾಲು ಬಿಸಿಯಾಗಿ ಬರುವಾಗ ಸ್ವಲ್ಪ ನಾನು ಕೇಸರ್ ಹಾಕ್ತಾ ಇದ್ದೇನೆ, ಇದು ಆಪ್ಷನಲ್. ಅದಕ್ಕೆ ನಾವು ಹಾಕಬೇಕು ಸ್ವಲ್ಪ ವೆನಿಲಾ ಫ್ಲವರ್ ಹಾಕಬೇಕು. ನಾನು ಹಾಕಿದೆ, ಸ್ಕಿಪ್ ಆಯ್ತು ಅಂತ ಗೊತ್ತಿಲ್ಲ ವಿಡಿಯೋ. ಸೊ ಮತ್ತೆ ನಾನು ಹಾಕ್ತಿದ್ದೆ ನೋಡಿ, ಇದು ಸೇವು. ಈಗ ಸೇವು ಮತ್ತು ಸಾಬಕ್ಕಿದು ಕೀರ್ ಮಾಡಿ ಕೊಡ್ತಾರೆ, ಮಕ್ಕಳು ತಿನ್ನಲ್ಲ, ನನ್ನ ಮಕ್ಕಳು ತಿನ್ನಲ್ಲ. ಸೊ ನಾನು ಈ ಥರ ಮಾಡಿ ಕೊಡ್ತೇನೆ. ಸೊ ನೋಡಿ, ಇದು ಹಾಕ್ಬೋದು, ಕಸ್ಟರ್ಡ್ ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಬಾಯ್ಲ್ ಆಗಿ ಬರುವಾಗ ಚಮಚ ಹಾಕ್ತಾ ಹೋಗಿ, ಇಲ್ಲಾದರೆ ಇದು ಹಿಡಿಯುತ್ತೆ. ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಬೋದು, ಬಾದಾಮು ಬೀಜ, ಪಿಸ್ತಾ, ಮತ್ತು ನಾನು ಕಲ್ಲಿಂಗಡಿದ್ದು ಬೀಜ, ಮತ್ತು ನಾನು ಒಣ ದ್ರಾಕ್ಷಿ ಇದೆಲ್ಲ ಒಟ್ಟು ಹಾಕಿ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ಚಮಚ ಹಾಕ್ತಾ ಹೋಗಿ ಸೂಪರ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿದ್ದು. ಫ್ರಿಜ್ಜಲ್ಲಿ ಇಟ್ಟು ಬೇಕಾದ್ರೂ ಕುಡಿಬೋದು, ಬಿಸಿ ಕುಡಿಬೋದು. ಚಳಿ ಇದ್ದರೆ ಬಿಸಿಯಾಗಿ ಕುಡಿಯಿರಿ, ಸೆಕೆ ಇದ್ದರೆ ಫ್ರಿಜ್ಜಲ್ಲಿಟ್ಟು ಕುಡಿಯಿರಿ. ಕಸ್ಟರ್ಡ್ ಥರನೂ ಆಗುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ವೆನಿಲಾ ಸ್ವಲ್ಪ ಫ್ಲವರ್ ಹಾಕಿ, ಸ್ವಲ್ಪ ಹಾಕಿದರೆ ಆಯಿತು, ಜಾಸ್ತಿ ಹಾಕ್ಬೇಡಿ ವೆನಿಲಾದು. ಇಲ್ಲಾದರೆ ಪರವಾಗಿಲ್ಲ, ಈ ಥರನೂ ಹಾಕ್ಬೋದು. ನೋಡಿ, ನಾನು ಇದಕ್ಕೆ ಹಾಕ್ತಾಯಿದ್ದೇನೆ ಆ್ಯಪಲ್ ಮತ್ತು ಬನಾನಾ. ನಿಮಗೆ ಯಾವುದು ಫ್ರೂಟ್ಸ್ ಇಷ್ಟ ಅದು ಹಾಕ್ಬೋದು. ಮಾತ್ರ ತುಂಬ ಎಲ್ಲ ಹಾಕಬೇಡಿ, ಸ್ವಲ್ಪ ಹಾಕಿ, ಇಲ್ಲಾಂದರೆ ತುಂಬ ಕಸ್ಟರ್ಡ್ ತಿಂತರ ಆಗುತ್ತೆ. 1-2 ಬನಾನಾ ಹಾಕಿ, 1 ಆ್ಯಪಲ್ ಹಾಕಿ, ಮತ್ತು ಯಾವುದು ಫ್ರೂಟ್ಸ್ ಹಾಕಬೇಡಿ. ಇಷ್ಟೇ. ಇದು ನೀವು ಕುಡಿಬೋದು, ಚಮಚ ಹಾಕಿ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಫ್ರಿಜ್ ಇಟ್ಟರು ತಿನ್ಬೋದು, ಇಲ್ಲಾದರೆ ಬಿಸಿಯಾಗಿರೂ ತಿನ್ಬೋದು. ತುಂಬಾ ಟೇಸ್ಟಿ ಆಗುತ್ತೆ. ನೆಂಟರೆಲ್ಲ ಬಂದರೆ ಈ ಥರ ಮಾಡಿಕೊಡಿ, ಸೂಪರ್ ಟೇಸ್ಟಿ ಆಗಿದೆ. ಮಕ್ಕಳಿಗೆ ಈ ಥರ ಮಾಡಿಬಿಡಿ, ಸಾಬಕ್ಕಿ ಹೆಲ್ತಿಗೆ ಒಳ್ಳೆ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ಮಕ್ಕಳು ನಿಮ್ಮದು ಸಾಬಕ್ಕಿ ಕೀರ್ ಕುಡಲಿಲ್ಲ ಅಂದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ. ಮತ್ತು ನೋಡಿ, ನಾನು ಸ್ವಲ್ಪ ವೆನಿಲಾ ಫ್ಲವರ್ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಹಾಕಬೇಕಂತ ಇಲ್ಲ, ಯಾಕಂದರೆ ಕಸ್ಟರ್ಡ್ ಪೌಡರಲ್ಲಿ ನಮ್ಮ ಫ್ಲವರ್ ಇರುತ್ತೆ. ನೋಡಿ, ಒಂದು ಸರ್ತಿ ಟ್ರೈ ಮಾಡಿ. 4 ಗಂಟೆ ಒಂದು ಫ್ರಿಜ್ಜಲ್ಲಿಟ್ಟು ಕುಡಿಬೋದು, ಫ್ರೂಟ್ಸ್ ಹಾಕಿ. ಮತ್ತು ಇಲ್ಲಾದರೆ ಬಿಸಿ ಕುಡಿಬೋದು, ಚಳಿ ಇದ್ದರೆ.